ನಮಸ್ತೆ ವೀಕ್ಷಕರೇ, ನಾನಿವಾಗ ಬಿರಿಯಾನಿ ಮಾಡಕತ್ತೀನಿ. ಬಿರಿಯಾನಿಗಾಗಿ 1 kg ಅಕ್ಕಿನ ನಾನೇನು ಮಾಡೀನಿ, 1 kg ಅಕ್ಕಿನ ಇದನ್ನ ತೊಳೆದು ನೀರಾಗ ನೆನೆಸಿಟ್ಕೊಂಡೇನಿ. 1 kg ಅಕ್ಕಿನ ನೆನೆಸಿಟ್ಕೊಂಡೀನಿ. ಇಲ್ಲೇ ಹೆಸರಿಟ್ಟೇನಿ 1 kg ಅಕ್ಕಿ ಅನ್ನಕ್ಕಾಗಷ್ಟು. ನಾನು ಇಲ್ಲೇ ಅನ್ನದೆಲೆ 2 ಅನ್ನದೆಲಿನ ಹಾಕ್ತೀನಿ. 1-2 ಎಳೆ ಪುದೀನಾನ ಹಾಕ್ತೀನಿ ನೀರಿನಲ್ಲಿನ. ಇವು ಎಲಿನ ಪಲಾವ್ದ ಎಲೆ ಇವು ಹಾಕ್ತೀನಿ. ಇವನು ದಾಲ್ಚಿನ್ನಿ ಎಲೆ, ಚಕ್ಕಿ ಎಲೆ, ಆಮೇಲೆ 3 ಪೀಸು ಚಕ್ಕಿ, 2 ಏಲಕ್ಕಿ, 2 ಲವಂಗನ ನಾನು 1 ಹೂವಿನ ಪೀಸ್ ಇದರಲ್ಲೇ 3 ಹಾಕ್ತೀನಿ. ಒಂದ್ರಾಗ ಇಷ್ಟನ್ನು ನಾನು ಇವಾಗ ಏನು ಮಾಡಿದೆ, ಇದಕ್ಕೆ ಹಾಕಿದೆ ನೋಡಿ ವೀಕ್ಷಕರೇ. ಇಷ್ಟನ್ನು ಹಾಕಿದೆ, ಹೆಸರು ಬರ್ತೈತಿ. ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೊಂದಿಷ್ಟು ಉಪ್ಪು ಹಾಕ್ತೀನಿ. ಉಪ್ಪನ್ನ ಹಾಕಿದೆ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ನಾನು ಇದಕ್ಕೆ ಬಿಟ್ಟೆ. ಇಷ್ಟು. ಇವಾಗ ನಾನು ಏನು ಮಾಡ್ತೀನಿ, ಇದು ಹೆಸರು ಬರ್ತೈತಲ್ಲ, ಹೆಸರು ಬರೋತ್ತಿಗೆ ಈ ಅಕ್ಕಿಯನ್ನು ಸುರುವಿ ಅನ್ನನ ಮಾಡಿ ಇಟ್ಕೋತೀನಿ. ಇವಾಗ ಹೆಸರು ಬಂತು, ನಾನೇನು ಮಾಡ್ತೀನಿ, ಈ ಅಕ್ಕಿಯನ್ನು ಇದಕ್ಕೆ ಸುರುತ್ತೀನಿ. ಅಕ್ಕಿನ ಇದಕ್ಕೆ ಸುರುವಿದೆ. ಈ ಥರ ಇದು ಸ್ವಲ್ಪ ಬೇಯಬೇಕು, ಭಾಳ ಬೇಯಂಗಿಲ್ಲ. ಇದು ಸ್ವಲ್ಪ ಬೇಯಬೇಕು ಅಷ್ಟೇ. ಈ ಥರ ಇದನ್ನು ಅನ್ನ ಮಾಡಿಕೊಂಡು ತಕ್ಕೋಬೇಕು. ಈ ಥರ ಅನ್ನ ಅದು ಬೇಯಬೇಕು. ಕುದಿದ ಮ್ಯಾಗ ನಾನು ಅದನ್ನ ಬಸಿ ನೋಡಿ ವೀಕ್ಷಕರೇ. ಈ ಥರ ನಾನು ಏನು ಮಾಡಿದೆ, ಅನ್ನನ ಬಸ್ತು ಇಟ್ಕೊಂಡೆ. ಬಿರಿಯಾನಿ ಮಾಡೋಕ್ಕಾಗಿನ ಅನ್ನನ ನಾನು ಇವಾಗ ಏನು ಮಾಡಿದೆ, ರೆಡಿ ಮಾಡಿ ಇಟ್ಕೊಂಡೆ. ಈಗ ಬಿರಿಯಾನಿಗೆ ರೆಡಿ ಮಾಡ್ತೀನಿ ನೋಡಿ ವೀಕ್ಷಕರೇ. ಅನ್ನ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ನಾನು. ಬಿರಿಯಾನಿಗಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡೀನಿ. ಇದಿಷ್ಟು ಬಿರಿಯಾನಿಗಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡೀನಿ. ಉಪ್ಪು, ಖಾರ, ಅರಿಶಿನ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಮಸಾಲೆ ಪುಡಿ ಹಾಕಿದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಉಳ್ಳಾಗಡ್ಡಿ ಫ್ರೈ ಮಾಡಿ ಇಟ್ಕೊಂಡೀನಿ. ಇದು ಉಳ್ಳಾಗಡ್ಡಿ ಒಗ್ಗರಣೆ ಹಾಕಕ್ಕೆ. ಇದು ಉಳ್ಳಾಗಡ್ಡಿ ಮೇಲ್ಗಡೆ ಉದುರ್ಸಾಕ ಗೋಡಂಬಿ, ದ್ರಾಕ್ಷಿ, ಉಳ್ಳಾಗಡ್ಡಿ ಫ್ರೈ ಮಾಡಿದ್ದು ಇಟ್ಕೊಂಡೀನಿ. ಇಲ್ಲಿ ನಾನು ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ, ಉಳ್ಳಾಗಡ್ಡಿನ ಹಾಕ್ತೀನಿ. ನಾನು 4 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಇದಕ್ಕೆ. ಇಲ್ಲೇ 1 ದೊಡ್ಡ ಟೊಮೆಟೊನ ಹೆಚ್ಚಿಟ್ಕೊಂಡೀನಿ. ನೋಡಿ ವೀಕ್ಷಕರೇ, ಈ ಥರ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಬಿರಿಯಾನಿ ಮಸಾಲ ಮಾಡ್ಕೊಳಕ್ಕೆ ಚಿಕನ್ ಹಾಕಿ 2 ಎಲೆ ದಾಲ್ಚಿನ್ನಿ ಎಲೆ, 1 ಕರಿಬೇವು, ಪುದೀನಾದ ಒಂದು ಸ್ವಲ್ಪ ಪುದೀನ ಹಾಕ್ತೀನಿ. 2 ಅನ್ನದ ಎಲೆನ ನಾನು ಹಾಕ್ತೀನಿ. ಇವಾಗ
ಚಕ್ಕಿ ಲವಂಗ ಏಲಕ್ಕಿ ಅನ್ನದಾಗೂ ಹಾಕಿ ಮಾಡ್ಕೊಂಡಿದ್ದೆ, ಅದಕ್ಕೆ ಇದ್ರಾಗೂ ನಾನು ಇಷ್ಟು ಹಾಕ್ತೀನಿ. 4 ಮೆಣಸಿನ್ಕಾಯಿನ ನಾನು ಇವಾಗ ಹಾಕಿದ್ದೆ. ಉಳ್ಳಾಗಡ್ಡಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ, ಟೊಮೆಟೊ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡೇನಿ, ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಇವಾಗ ನಾನು ಇದ್ರದ್ದು ಮಸಾಲಿನ ಪಲ್ಯನ ಮಾಡ್ಕೊತೀನಿ. ಇವಾಗ ಇದು ಕೆಂಪು ಹಾಕ್ಕೋತಾ ಬಂದು ಸ್ವಲ್ಪ ನಾನು ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅನ್ನಕ್ಕೂ ಉಪ್ಪು ಹಾಕಿ ಮಾಡೀನಿ ನಾನು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಈ ಥರ ಸ್ವಲ್ಪ ಇದು ಬೇಯಬೇಕು. ಈ ಥರ ಬೇಯಬೇಕು. ಆವಾಗ ನಾನು ಏನು ಮಾಡ್ತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತೀನಿ. ಇವಾಗ ನಾನು ಟೊಮೆಟೊ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ, ಹುರಿದು ಅದನ್ನು ಹಾಕಿದ್ದೆ. ಇಲ್ಲಿ ಉಳ್ಳಾಗಡ್ಡಿನ ಹುರಿದು ಕರೆದಿಟ್ಕೊಂಡು ನಾನು ಪೇಸ್ಟ್ ಮಾಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ಇಲ್ಲೇ ಕೊತ್ತಂಬರಿ ಪೇಸ್ಟು ಹಾಕ್ತೀನಿ. ಕೊತ್ತಂಬರಿನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ, ಹಾಕ್ತೀನಿ ಇದನ್ನು. ಈ ಥರ ಹಾಕು. ಇವಾಗ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಸ್ವಲ್ಪ ಮೊಸರನ್ನ ಹಾಕ್ತೀನಿ. ಇಲ್ಲಿ ನಾನು ಒಣ ಖಾರ ಬಳಸ್ತೀನಿ, ಅದಕ್ಕೆ 1 ಚಮಚದಷ್ಟು ಒಣ ಖಾರನ ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದು ಆಯಿತು. ಇವಾಗ ನಾನು ಅರ್ಧ ಟೀ ಸ್ಪೂನ್ ಮನ್ಯಾಗ ಮಾಡಿದ ಮಸಾಲೆ, ಎವರೆಸ್ಟ್ ಬಿರಿಯಾನಿ ಮಸಾಲೆಯನ್ನು ನಾನಿಲ್ಲೇ ಬಳಸ್ತೀನಿ. ಈ ಥರ ಮಾಡಿಟ್ಕೊಂಡಿದ್ದೆ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಏನು ಮಾಡ್ತೀನಿ, ಚಿಕನ್ ಪೀಸನ್ನು ಇದರಲ್ಲಿ ಹಾಕ್ತೀನಿ. ಇದು ನೋಡಿ ವೀಕ್ಷಕರೇ, ಇದು ಬೇಯಬೇಕಿದು. ಇವಾಗ ನಾನು ಇದು ಬೇಯೋಕ್ಕಾಗಿ ಸ್ವಲ್ಪ ನೀರನ್ನು ಮಿಕ್ಸಿ ಜಾರನ್ನು ತೊಳೆದು ಹಾಕ್ತೀನಿ. ಸ್ವಲ್ಪ ಇದನ್ನು ನಾನು ಬೇಯಿಸ್ತೀನಿ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಹಾಕ್ತೀನಿ. ಇವಾಗ ಏನಾಯಿತು, ಇದು ಪಲ್ಯ ರೆಡಿ ಆಯಿತು. ಇದು ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾನು
ಬಿರಿಯಾನಿನ ರೆಡಿ ಮಾಡ್ತೀನಿ. ಇವಾಗ ನಾನು ಅದರದ್ದು ಮಸಾಲೆ ಮಾಡಿ ಇಟ್ಕೊಂಡೀನಿ ಬಿರಿಯಾನಿದು. ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಬಿರಿಯಾನಿನ ರೆಡಿ ಮಾಡ್ತೀನಿ. ಇವಾಗ ಮೊದಲು ತಳಕ್ಕೆ ನಾನು ಒಂದು ಥರ ಇದ್ರ ಮಸಾಲಿನ ನಾನು ಹಾಕ್ತೀನಿ. ನೋಡಿ, ಈ ಮಸಾಲಿನ ಒಂದು ಥರ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಮಸಾಲಿನ ಒಂದು ಥರ ಹಾಕಿದೆ. ಹಾಕಿ ಅದ್ರ ಮೇಲ್ಗಡೆ ರೈಸನ್ನ ನಾನು ಹಾಕ್ತಿದ್ದೆ. ಒಂದು ಥರ ಪೀಸ್ ರೈಸನ್ನ ಹಾಕ್ತೀನಿ. ಒಂದು ತರ್ಪಿ ರೈಸ್ನ ನಾನು ಏನು ಮಾಡ್ತೀನಿ ಇವಾಗ ಇದಕ್ಕೆ ಹಾಕ್ತೀನಿ. ಅದರ ಮೇಲ್ಗಡೆ ಏನು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡಿದ ಉಳ್ಳಾಗಡ್ಡಿನ ಉದುರಿಸ್ತೀನಿ. 1-4 ದ್ರಾಕ್ಷಿ ಉದುರಿಸ್ತೀನಿ. 1-4 ಗೋಡಂಬಿ ಉದುರಿಸ್ತೀನಿ. ಕರಿಬೇವನ್ನು ಹೆಚ್ಚಿಟ್ಟಂಥ ಕರಿಬೇವನ್ನ ಹಾಕ್ತೀನಿ. ಮತ್ತೆ ಅದ್ರ ಮ್ಯಾಗ ಏನು ಮಾಡ್ತೀನಿ, ಇದನ್ನು ಹಾಕ್ತೀನಿ. ಮಾಡಿಟ್ಟಂಥ ಗ್ರೇವಿಯನ್ನು ಇದ್ರ ಮ್ಯಾಗ ಹಾಕ್ತೀನಿ. ಈ ಥರ ಹಾಕ್ತೀನಿ. ಮತ್ತೆ ಮೇಲ್ಗಡೆ ಏನು ಮಾಡ್ತೀನಿ, ಅನ್ನನ ರೈಸ್ ಮಾಡಿ ಇಟ್ಕೊಂಡೇನಲ್ಲ ಆ ರೈಸನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ನಾನು ಇದಕ್ಕೆ ಹಾಕ್ತೀನಿ. ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿಯನ್ನು ಹಾಕಿದೆ, ಗೋಡಂಬಿಯನ್ನು ಹಾಕಿದೆ, ದ್ರಾಕ್ಷಿಯನ್ನು ಹಾಕಿದೆ, ಹೆಚ್ಚಿಟ್ಟಂಥ ಕೊತ್ತಂಬರಿನ ಇದಕ್ಕೆ ಉದುರಿಸಿದೆ. ಮತ್ತು ಇದಕ್ಕೆ ಏನು ಮಾಡ್ತೀನಿ, ನಾನು ರೈಸನ್ನು ಮೇಲ್ಗಡೆ ಹಾಕಿ ಇದನ್ನು ಈ ಥರ ಹಾಕಿ ರೈಸ್ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಎಲ್ಲ ಕಡೆನೂ ಹಾಕಿಬಿಡ್ತೀನಿ. ಸ್ವಲ್ಪ ಒಂದು ಹನಿ ನೀರನ್ನು ನಾನು ಇದಕ್ಕೆ ಏನು ಮಾಡ್ತೀನಿ, ತೊಳೆದು ತಳ ಹಿಡಿಬಾರ್ದಲ್ಲ ಅದುಗಡೆ ನಾನು ಇದನ್ನು ಹಿಂಗೆ ಮಾಡ್ತೀನಿ. ಆವಾಗ ಉಳಿದಿದ್ದು ಏನಿರ್ತೈತಲ್ಲ, ಇದು ಕೊತ್ತಂಬರಿ, ಹುರಿದಿಟ್ಟಂಥ ಉಳ್ಳಾಗಡ್ಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಇದಕ್ಕೆ ಹಾಕಿ ನಾನೇನು ಮಾಡ್ತೀನಿ, ಈ ಥರ ಇದನ್ನು ಹಾಕ್ತೀನಿ. ಆಮೇಲೆ ಮೇಲ್ಗಡೆ ಏನು ಮಾಡ್ತೀನಿ, ಇದು ಗೀ
ತುಪ್ಪನ ಇದಕ್ಕೆ ಹಾಕಿ. ನೋಡಿ ವೀಕ್ಷಕರೇ, ಇದು ರೆಡಿ ಆಯಿತು. ನಾನು ಸಣ್ಣಗೆ ಉರಿ ಇಟ್ಟು ಇದನ್ನು ಒಂದು 5-10 ನಿಮಿಷ ಇದನ್ನು ಇದು ಮಾಡ್ತೀನಿ. ಇದ್ರ ಮೇಲೆ ಒಂದು ವಜ್ಜಿ ಹೇರಿ ತುಂಬಿ ಚರಿಗಿನ ಹಿಂಗಿಟ್ಟು ಇದನ್ನು ನಾನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ. ಗ್ರೇವಿನ ಎಲ್ಲ ಗ್ರೇವಿ ಎಲ್ಲ ಇದಕ್ಕೆ ಅಂಟ್ಕೋತೈತಿ. ಆಮೇಲೆ ಸ್ವಲ್ಪ ಹೊತ್ತು ಜೋರು ಇಡಬೇಕು. ಒಂದು ನಿಮಿಷದಷ್ಟು ಜೋರಿಟ್ಟು ಆಮೇಲೆ ಅದನ್ನು ಸಣ್ಣ ಮಾಡಿಬಿಡಬೇಕು. ನೋಡಿ ವೀಕ್ಷಕರೇ, ಇವಾಗ ಬಿರಿಯಾನಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.